ಸೊ ರಾಜಣ್ಣ ಮುಂದೆ ಸಿಕ್ಕಿಬಿದ್ದ ಹನಿ ಟ್ರ್ಯಾಪ್ ಆಸಾಮಿಗಳು. ರಾಜಣ್ಣ ಅವ್ರಿಗೆ ಸಿಕ್ಕಾಕೊಂಡಿದ್ದಾರೆ ಅವ್ರು ಯಾರು ಅಂತ. ಮೊದಲ ಸಲ ಹೋದಾಗ ಗಂಭೀರವಾಗಿ ಪರಿಗಣಿಸಿರಲಿಲ್ವಂತೆ ರಾಜಣ್ಣ. ಆದರೆ ಎರಡನೇ ಸಲ ಅಸಲಿಯತ್ತು ತಿಳಿದು ಲಾಕ್ ಮಾಡ್ಕೊಂಡಿದ್ದಾರೆ ರಾಜಣ್ಣ. ಯಾರು ಕಳಿಸಿದ್ದು ನಿಮ್ಮನ್ನ? ಇಬ್ಬರ ಬಳಿ, ಅಂದರೆ ಅವರು ಮತ್ತು ಅವ್ರ ಪುತ್ರ ಇಬ್ಬರಿಗೂ ಆಗಿದೆ. ಇಬ್ಬರ ಬಳಿ ಯಾರು ಕಳಿಸಿದ್ರು? ಹನಿ ಟ್ರ್ಯಾಪ್ ಮಾಡಲು ಹೇಳಿದವರ ಹೆಸರನ್ನ ಹೇಳಿದಾರಂತೆ ಆಸಾಮಿಗಳು. ಅದಕ್ಕೆ ಅಷ್ಟು ಖಡಕ್ಕಾಗಿ ಮಾತಾಡ್ತಿರೋದು ರಾಜಣ್ಣ. ಆ ನಾಯಕರ ಆಪ್ತರ ಮೂಲಕ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ಲಾನ್ ಆಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಇದು. ಆಮೇಲೆ ರಾಜಣ್ಣ ಕೂಡ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುದೀರ್ಘವಾಗಿ ಅವರು ಮಾತಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರಿಂದ ಹಿಡಿದು ಹಾಸನದ ರೇವಣ್ಣನಂದಿರ್ಬೋದು, ಪ್ರಜ್ವಲ್ ರೇವಣ್ಣಂದಿರ್ಬೋದು, ಹಾಗೆ ಇನ್ನೂ ಬಹಳಷ್ಟು ಜನ ಶಾಸಕರುಗಳು, ಮಾಜಿ ಶಾಸಕರುಗಳ ಬಗ್ಗೆ ಈ ರೀತಿಯ ಅಶ್ಲೀಲ ಇರ್ತಕ್ಕಂಥ ಏನು ಪೆನ್ ಡ್ರೈವ್ಗಳನ್ನು ರಾಜ್ಯದಲ್ಲಿ ತಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು. ಆ 48 ಸರಿಸುಮಾರು 48, ಇನ್ನೂ ಜಾಸ್ತಿ ಇರ್ಬೋದು ಅಥವಾ ಇನ್ನೂ ಸ್ವಲ್ಪ ಕಡಿಮೆ ಇರ್ಬೋದು. ಮತ್ತು ಎಷ್ಟು ಜನ ನ್ಯಾಯಾಲಯಗಳಲ್ಲಿ ತಡೆಯಾಜ್ಞೆಯನ್ನು ತಂದು ಅದು ಪ್ರಸಾರ ಆಗಬಾರ್ದು ಅಂತಕ್ಕಂಥದ್ದು ಮಾಡಿಕೊಂಡಿದ್ದಾರೆ. ಈ ರೀತಿಯ ತೇಜೋವಧೆ ಮಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋವಂಥ, ನಾನು ಮಾಡಿರಲಿ, ಇನ್ನೊಬ್ಬರು ಮಾಡಿರಲಿ, ಯಾರೇ ಮಾಡಿರಲಿ, ಯಾವುದೇ ಪಕ್ಷದವ್ರು ಮಾಡಿರಲಿ, ಆ ರೀತಿಯ ತೇಜೋವಧೆ ಮಾಡ್ತಕ್ಕಂಥದ್ದು, ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳೇನಿದ್ದಾವೆ ಇದಕ್ಕೆ ಅಂತ್ಯ ಆಗಬೇಕು. ತನಿಖೆ ಸ್ವರೂಪ ಅಂತ ಹೇಳಿದ್ರೆ ನಾನು ಗೃಹ ಸಚಿವರ ಜೊತೆ ಮಾತಾಡ್ತೀನಿ. ನಾನು ಯಾರಾದರೂ ಕೂಡ ಒಬ್ಬರು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥ. ಸುಮ್ಮನೆ SIT ಅಂದರೆ SIT ಎಲ್ಲ ಮಾಮೂಲಿ ಆಗಿಬಿಟ್ಟಿದೆ ಈಗ. ಹಾಲಿ ಜಡ್ಜಸ್ ನಿವೃತ್ತ ನ್ಯಾಯಾಧೀಶ ಪ್ರಯತ್ನ ನಡೆದಿದೆ, ಆದರೆ ಆ ಒಂದು ಇದಕ್ಕೆ ಒಳಗಾಗಿಲ್ಲ. ನಾನೇನು ನಿಮ್ಮ ಮುಂದೆ ನಾಚಿಕೆ ಏನು ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಏನಿಲ್ಲ. ನಾನೇನು ಸತ್ಯ ಹರಿಶ್ಚಂದ್ರನೂ ಅಲ್ಲ, ನಾನು ಶ್ರೀರಾಮಚಂದ್ರನೂ ಅಲ್ಲ. ಎಲ್ಲ ವಿಚಾರನೂ ಓಪನ್ ಆಗಿ ಹೇಳಿದ್ದಾರೆ, ಎಲ್ಲರ ವಿಚಾರನೂ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಆಯ್ತು, ರೇವಣ್ಣ ಆಯ್ತು, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ. ಬಟ್ ಪ್ರಜ್ವಲ್ ರೇವಣ್ಣ ಸೆಲ್ಫ್ ಟ್ರ್ಯಾಪ್, ಅದು ಹನಿ ಟ್ರ್ಯಾಪ್ ಅಲ್ಲ. ಅಲ್ಲ, ಆ ಥರದ್ದೇನೋ ನಡೆದಿದೆ. ಒಂದಷ್ಟು ಪೆನ್ ಡ್ರೈವ್ಗಳೆಲ್ಲ ರೆಡಿ ಇದೆ. ನನಗೆ ಅದೇ ಅವಾಗ ಜ್ಞಾಪಕ ಬರ್ತಾ ಇರೋದು ರಮೇಶ್ ಜಾರಕಿಹೊಳಿ ಹೇಳಿಕೆ, ಏನದು CD ಫ್ಯಾಕ್ಟ್ರಿನೇ ಇದೆ ಅಂತ ಹೇಳಿದ್ದು. ಬಟ್ ಇದು ತುಂಬ ತುಂಬ ಮುಜುಗರದ ವಿಚಾರ. ಯಾರೇ ಮಾಡಿದ್ರು ಕೂಡ, ಅವ್ರು ಯಾರೇ ಆದರೂ ಕೂಡ ಸರಿಯಾದ ತನಿಖೆಯಾಗಿ ಶಿಕ್ಷೆ ಆಗಬೇಕು ಅವರಿಗೆ ಈಗಲೇ.